ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸ್ತೇನೆ. ಕರ್ತನಿಗೆ ಸ್ತೋತ್ರ. ಅನೇಕ ವರ್ಷಗಳಿಂದ ನಾವು ಟಿ ವಿ ಮೂಲಕ ದೇವರ ವಾಕ್ಯವನ್ನು ಬಿತ್ತರಿಸುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಅನೇಕ ಜನರು ತಮ್ಮ ಸಾಕ್ಷಿಯ ಮೂಲಕ ನಮಗೆ ತಿಳಿಸಿದ್ದೀರಿ. ದೇವರ ವಾಕ್ಯದಿಂದ ನಿಮಗೆ ತುಂಬ ಉತ್ತೇಜನ, ನಿಮಗೆ ಆದರಣೆ, ಬಿಡುಗಡೆ ಆಗಿದೆ ಎಂಬುದಾಗಿ ನಾವು ಕೇಳಿ ನಾವು ನಿಜವಾಗಿ ನಿಮ್ಮ ಜೊತೆಗೆ ನಾವು ಸಂತೋಷ ಪಡ್ತೇವೆ, ದೇವರನ್ನು ಕೊಂಡಾಡ್ತೇವೆ. ಆತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವಂಥದ್ದೆಲ್ಲ ಆತನ ಕೃಪೆ. ಅದಕ್ಕಾಗಿ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ. ದೇವರು ನಮ್ಮ ಸಂಗಡ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಕರ್ತನು ಖಂಡಿತವಾಗಿಯೂ ನಿಮ್ಮ ಸಂಗಡ ಇದ್ದಾನೆ, ನನ್ನ ಸಂಗಡ ಇದ್ದಾನೆ. ಅವರು ವಾಗ್ದಾನಕ್ಕೆ ತಪ್ಪದ ದೇವರು, ಅಂಥ ದೇವರು ನಮ್ಮ ಸಂಗಡ ಇದ್ದಾರೆ. ಅವರ ವಾಕ್ಯದ ಮೇಲೆ ವಾಕ್ಯವನ್ನು ಆಧಾರ ಮಾಡಿಕೊಂಡು ನಾವು ಜೀವಿಸುವುದಾದರೆ, ಮೊದಲನೇ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ನಾವು ಬೆಳಿತೇವೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಿ ಸಹೋದರ ಸಹೋದರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯದಲ್ಲಿ ನೆಲೆಗೊಳ್ಳೋಣ. ವಾಕ್ಯದಲ್ಲಿ ನೆಲೆಗೊಂಡವನು ಕ್ರಿಸ್ತನಲ್ಲಿ ನೆಲೆಗೊಂಡವನಾಗಿದ್ದಾನೆ. ವಾಕ್ಯದಲ್ಲಿ ನೆಲೆಗೊಂಡವನು ಕ್ರಿಸ್ತನಲ್ಲಿ ನೆಲೆಗೊಂಡವನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಕ್ರಿಸ್ತನೇ ವಾಕ್ಯವಾಗಿದ್ದಾನೆ. ಆದ್ದರಿಂದ ವಾಕ್ಯ ನಮಗೆ ಬಹಳ ಪ್ರಾಮುಖ್ಯ. ಈ ವಾಕ್ಯ ನಮ್ಮನ್ನು ಈ ವಾಕ್ಯ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸುಸ್ವಾಮಿ ಹೇಳಿದಂಥ ಮಾತು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಯೇಸುಸ್ವಾಮಿನೇ ವಾಕ್ಯ. ಈ ವಾಕ್ಯ ಸತ್ಯ. ನೀವು ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದಂತ ಯೇಸುಸ್ವಾಮಿ ಹೇಳ್ತಾರೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಖಂಡಿತವಾಗಿಯೂ ನಾವು ಸತ್ಯದಲ್ಲಿ ಇದ್ದೇವೆ. ಆದರೆ ಜಗತ್ತಲ್ಲಿ ಎಷ್ಟೊಂದು ಸುಳ್ಳುಗಳಿವೆ. ಆ ಸುಳ್ಳುಗಳನ್ನು ನಾವು ನಂಬ್ತೇವೆ, ಆ ಸುಳ್ಳುಗಳನ್ನು ಆಚರಣೆ ಮಾಡ್ತೇವೆ. ಆ ಸುಳ್ಳುಗಳಿಂದ ಬರುವಂಥ ಪರಿಣಾಮವನ್ನು ನಾವು ಅನುಭವಿಸ್ತೇವೆ. ಆದರೂ ಸುಳ್ಳನ್ನು ನಾವು ಬಿಟ್ಟು ಕೊಡ್ತಾ ಇಲ್ಲ. ಇವತ್ತಿನ ವಿಶೇಷವಾದ ಸಂದೇಶ ಏನಂತ ಹೇಳಿದ್ರೆ, ಸಂದೇಶದ ಒಂದು ತಲೆಬರಹ ಏನಂತ ಹೇಳಿದ್ರೆ, ಸುಳ್ಳಿನ ಜಗತ್ತು. ಸುಳ್ಳಿನ ಜಗತ್ತು. ಪ್ರಿಯರೇ, ಯೇಸುಸ್ವಾಮಿ ಸೈತಾನ್ಗೆ ಕೆಲವು ತಲೆಬರಹವನ್ನು ಕೊಟ್ಟರು. ಅದರಲ್ಲಿ ಅಂದರೆ ಯೇಸುಸ್ವಾಮಿ ಸೈತಾನ್ ವಿಷಯದಲ್ಲಿ ಹೇಳ್ತಾರೆ, ಈತನು ಆದಿಯಿಂದ ಕೊಲೆಗಾರ, ಈತನು ಮೋಸಗಾರ, ಈತನು ಕಳ್ಳ ಅಂತ. ಅದೇ ಸಮಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಈತನು ಸುಳ್ಳಿಗೆ ಮೂಲ ಪುರುಷ, ಸುಳ್ಳು ಆತನಿಂದಲೇ ಬರ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಕ್ರೈಸ್ತರಾಗಿರ್ಬೋದು ಅಥವಾ ಬೇರೆ ಯಾವುದೇ ಹಿನ್ನೆಲೆಯಿಂದ ನಾವು ಬಂದಿರಬಹುದು. ನಾವು ಸುಳ್ಳನ್ನು ಆಧಾರ ಮಾಡಿಕೊಂಡಿದ್ದೀವಾ? ಈ ಜಗತ್ತಿನಲ್ಲಿ ಹರಡಿರುವಂಥ ಕೆಲವು ಸುಳ್ಳುಗಳು, ಅದನ್ನು ಗಟ್ಟಿಯಾಗಿ ನಾವು ಹಿಡ್ಕೊಂಡಿದ್ದೇವೆ. ಎಷ್ಟೋ ಸಾರಿ ನಾವು ನೋಡ್ತೇವೆ, ಕೆಲವು ಕ್ರೈಸ್ತರು ಮಾತ್ರವಲ್ಲ, ವಿಶ್ವಾಸಿಗಳು ಕೂಡ ಇನ್ನೂ ಹೆಚ್ಚಾಗಿ ನೋಡ್ಬೇಕಂತ ಹೇಳಿದ್ರೆ, ದೇವರ ಸೇವಕರು ಸಹ ಅನೇಕ ಸಾರಿ ನಾವು ಈ ಸುಳ್ಳನ್ನೇ ಆಧಾರ ಮಾಡಿಕೊಂಡಿರ್ತೇವೆ. ಈ ಸುಳ್ಳೇ ಸತ್ಯ ಎಂಬುದಾಗಿ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಪ್ರಯಾಸಪಟ್ಟು ಅದು ಸತ್ಯ ಆಗ್ತದೆ ಎಂಬುದಾಗಿ ನಂಬಿ ಪ್ರಯಾಸ ಪಡ್ತೇವೆ. ಆದರೆ ನಮಗೆ ಸಿಗೋ ಪ್ರತಿಫಲನೇ ಬೇರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಸುಳ್ಳುಗಳು ಯಾವುವು? ಎಂಥ ಸುಳ್ಳುಗಳನ್ನು ನಾವು ನಂಬಿದ್ದೇವೆ? ಈ ಸುಳ್ಳುಗಳಿಂದ ನಾವು ಎಷ್ಟು ಮೋಸ ಹೋಗಿದ್ದೇವೆ? ಈ ಸುಳ್ಳುಗಳಿಂದ ನಮ್ಮ ಜೀವನ ಎಷ್ಟು ಹಾಳಾಗಿದೆ? ಈ ಸುಳ್ಳುಗಳಿಂದ ನಮ್ಮ ಪರಿಶ್ರಮ ಎಲ್ಲ ವ್ಯರ್ಥವಾಗಿದೆ. ಈ ಸುಳ್ಳುಗಳಿಂದ ಅನೇಕ ವರ್ಷಗಳು ನಾಶವಾಗಿ ಹೋಗಿವೆ.
ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಮೊದಲನೇ ಒಂದು ಜಗತ್ತಿನ ದೊಡ್ಡ ಸುಳ್ಳು ಏನಂದರೆ, ನನಗೆ ಎಲ್ಲ ಇದ್ದರೆ ನಾನು ಸುಖವಾಗಿರ್ತೇನೆ, ಅಥವಾ ನಾನು ಎಲ್ಲ ಇದ್ದರೆ ಜನ ನನಗೆ ಮರ್ಯಾದೆ ಕೊಡ್ತಾರೆ ಅಂತ. ನನಗೆ ತುಂಬ ಆಸ್ತಿ ಇರಬೇಕು, ದೊಡ್ಡ ಮನೆ ಇರಬೇಕು, ನನಗೆಲ್ಲ ಕಾರುಗಳಿರಬೇಕು, ನಾನು ಒಳ್ಳೆ ವೇಷಭೂಷಣ ಹಾಕ್ಕೊಳ್ಬೇಕು, ಆಗ ಜನ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ ಅಂತ ನಾವು ನಂಬ್ತೇವೆ. ಇದೊಂದು ದೊಡ್ಡ ಸುಳ್ಳು. ನಿಜ ಹೇಳಬೇಕಂತ ಹೇಳಿದ್ರೆ, ಜನ ನಮ್ಮನ್ನು ನೋಡ್ತಾರೆ, ನಮ್ಮ ಆಸ್ತಿ ಪಾಸ್ತಿ, ನಮ್ಮ ವೇಷಭೂಷಣ ನೋಡ್ತಾರೆ. ನೋಡಿದಾಗ ಓ ಇವನೊಬ್ಬ ಐಶ್ವರ್ಯವಂತ ಇರ್ಬೋದು ಅಂಥೇಳಿ ಮುಂದೆ ನಮಸ್ಕಾರ ಮಾಡ್ಬೋದು. ಆದರೆ ಒಳಗೆ ನಿಜವಾದಂಥ ಒಂದು ಮರ್ಯಾದೆ ಜನ ನಮಗೆ ಕೊಡೋದಿಲ್ಲ. ಜನ ನಮಗೆ ನಿಜವಾಗಿ ಅಂಥ ಮರ್ಯಾದೆ ಕೊಡೋದಿಲ್ಲ. ಒಂದು ವೇಳೆ ಆ ಮನುಷ್ಯ ಎಲ್ಲ ಆಸ್ತಿ ಪಾಸ್ತಿ ಮಾಡಿದ್ದಾನೆ ನಿಜ, ಆದರೆ ಅವನು ಒಳ್ಳೆಯವನಾಗಿದ್ದಾನೆ, ಅವನ ಗುಣಗಳು ಒಳ್ಳೆಯದಿದೆ, ಅವನ ಸ್ವಭಾವಗಳು ಅದ್ಭುತವಾದಂಥ ಸ್ವಭಾವಗಳು, ಅವನು ತಗ್ಗಿದ ದೀನ ಮನುಷ್ಯ. ಉದಾಹರಣೆಗೆ ಬೈಬಲ್ನಲ್ಲಿ ನಾವು ಯೋಬನ ಕುರಿತಾಗಿ ನಾವು ನೋಡ್ತೇವೆ. ಯೋಬನಿಗೆ ಎಲ್ಲ ಆಸ್ತಿ ಪಾಸ್ತಿ ಇತ್ತು, ಆದರೆ ಅವನ ವಿಷಯದಲ್ಲಿ ದೇವರೇ ಸಾಕ್ಷಿ ನುಡಿತಾರೆ. ಏನಂತ ಹೇಳಿದ್ರೆ, ಇವನು ಯಥಾರ್ಥವಂತನು, ನೀತಿವಂತನು, ದೇವರಲ್ಲಿ ಭಯಭಕ್ತಿ ಉಳ್ಳವನು, ಪಾಪವನ್ನು ಹೇಸುವಂಥವನು ಎಂಬುದಾಗಿ ದೇವರೇ ಸಾಕ್ಷಿ ನುಡಿತಾರೆ ಪ್ರಿಯರೇ. ಹಾಗಾದರೆ ಜನರಿಗೂ ನಮ್ಮ ಜೀವನ ಗೊತ್ತಿರುತ್ತೆ. ಒಬ್ಬ ಮನುಷ್ಯ ಕೆಟ್ಟ ಹಾದಿಯಿಂದ ಐಶ್ವರ್ಯವಂತನಾಗಿ ಅಹಂಕಾರದಿಂದ ತುಂಬಿದರೆ ಅವನೊಂದು ವೇಳೆ ತಿಳ್ಕೊಂಡಿರ್ಬೋದು, ನನ್ನ ಹತ್ರ ಎಲ್ಲ ಇದೆ, ಎಲ್ಲ ಜನ ನನಗೆ ಮರ್ಯಾದೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೆ ಇದು ಜಗತ್ತಿನ ದೊಡ್ಡ ಸುಳ್ಳು. ಈ ಸುಳ್ಳು ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಎಲ್ಲ ದೇಶಗಳಲ್ಲಿ ಇದೆ. ಏನಂತ ಹೇಳಿದ್ರೆ, ನಾನು ಕಾಲೇಜಲ್ಲಿ ಕಲಿತಾ ಇರಬೇಕಾದ್ರೆ ನಾನು ಹಾಗೆ ಭಾವಿಸಿದ್ದೆ, ನನ್ನ ಹತ್ರ ಎಲ್ಲ ಇದ್ದರೆ ಎಲ್ಲರೂ ನನಗೆ ಮರ್ಯಾದೆ ಕೊಡ್ತಾರೆ, ಎವ್ರಿಬಡಿ ವಿಲ್ ರೆಸ್ಪೆಕ್ಟ್ ಮೀ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಜನ ಎಲ್ರಿಗೂ ಮರ್ಯಾದೆ ಕೊಡೋದಿಲ್ಲ. ಈಗ ನೋಡ್ರಿ, ಒಬ್ಬ ಬಡ ಮನುಷ್ಯ ಇದ್ದಾನೆ, ಅವನ ಹತ್ರ ಅಷ್ಟೊಂದು ಆಸ್ತಿ ಇಲ್ಲ, ಆದರೆ ಅವನು ತಗ್ಗಿದ ಮನುಷ್ಯ, ಆತನು ಜನರೊಟ್ಟಿಗೆ ಒಳ್ಳೆ ವ್ಯವಹರಿಸುವಂಥ ಹೊಕ್ಕು ಬಳಕೆ ಇಟ್ಟುಕೊಂಡಂಥ ಒಬ್ಬ ಮನುಷ್ಯ, ಸುಳ್ಳು ಹೇಳಿದಂಥ ಮನುಷ್ಯ, ಲಂಚ ತಿಂದಂಥ ಮನುಷ್ಯ. ಅವನಿಗೆ ಸಮಾಜದಲ್ಲಿ ಎಲ್ಲರೂ ನಿಜವಾಗಿಯೂ ಮರ್ಯಾದೆ ಕೊಡ್ತಾರೆ. ಒಂದು ವೇಳೆ ಹೊರಗೆ ಮರ್ಯಾದೆ ತೋರಿಸದೇ ಇದ್ದರೂ ಕೂಡ ಒಳೊಳಗೆ ಇವನೊಬ್ಬ ಒಳ್ಳೆ ಮನುಷ್ಯ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಕೊರ್ನೇಲಿಯಸ್ ಅನ್ನೋಂಥ ಒಬ್ಬ ಮನುಷ್ಯ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವನು ಒಳ್ಳೆಯವನಾಗಿದ್ದ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದ, ದೇವರೇ ಅವನನ್ನು ಗಮನಿಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಒಂದು ಸುಳ್ಳು ಇದೆ ಜಗತ್ತಲ್ಲಿ. ಏನಂತ ಹೇಳಿದ್ರೆ, ನನಗೆಲ್ಲ ಇದ್ದು ಬಿಟ್ಟರೆ ಜನ ನನಗೆ ಮರ್ಯಾದೆ ಕೊಡ್ತಾರೆ ಅಂಥೇಳಿ. ಮಾರ್ಕನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಹೀಗೆ ನಾವು ನೋಡ್ತೇವೆ. 34ರಿಂದ 36 ಈ ವಚನದಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳ್ಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ, ಸ್ವಾರ್ಥಿ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಈಡುಕೊಡ್ಬೋದು? ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಡ್ಬೋದು? ಓಕೆ, ಇನ್ನೊಂದು ಸಾರಿ ನೋಡಿಕೊಳ್ಳೋಣ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಡಬಹುದು? ಪ್ರಿಯರೇ, ದೇವರು ಯೇಸು ಸ್ವಾಮಿ ಹೀಗೂ ಹೇಳ್ತಾರೆ ಏನಂದರೆ,
ಒಬ್ಬ ಮನುಷ್ಯ ಹೇಳ್ತಾನಂತೆ, ಚೆನ್ನಾಗಿ ತನ್ನ ಗುದಾಮುಗಳಲ್ಲಿ ತಾನು ಬೆಳೆದು ತಂದಿರುವಂಥ ಎಲ್ಲ ಒಂದು ಸುಗ್ಗಿ ಮಾಡಿದಿರೋಂಥ ಎಲ್ಲ ಕಾಳುಗಳನ್ನು ಗುದಾಮಿನಲ್ಲಿ ಹಾಕಿ, ನೋಡು ಇದನ್ನು ನೀನು ಕಡೇ ತನಕ ಉಂಡು ಸುಖವಾಗಿರುವಂಥ ಮನಸ್ಸಲ್ಲಿ ಅಂದ್ಕೊಂಡು ಅದೇ ರಾತ್ರಿ ಅವನ ಜೀವ ಹೋಗಿಬಿಟ್ರೆ ಏನು ಪ್ರಯೋಜನ? ಪ್ರಿಯರೇ, ದೇವರ ವಾಕ್ಯ ನಮಗೆ ಸತ್ಯ ನುಡಿತದೆ. ನಮಗೆ ಒಂದು ಸುಳ್ಳನ್ನು ನಾವು ನಂಬ್ಕೊಂಡಿದ್ದೇವೆ. ಏನಂತ ಹೇಳಿದ್ರೆ, ನನಗೆಲ್ಲ ಇದ್ದು ಬಿಟ್ಟರೆ ಜನ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ. ಇದು ಜಗತ್ತಿನ ಒಂದು ದೊಡ್ಡ ಸುಳ್ಳು. ಎರಡನೇ ಒಂದು ಸುಳ್ಳು ಏನಂತ ಹೇಳಿದ್ರೆ, ನನ್ನ ಹತ್ರ ತುಂಬ ಹಣ ಇದ್ದರೆ, ಇಫ್ ಐ ಹ್ಯಾವ್ ಲಾಟ್ ಆಫ್ ಮನಿ, ಬಿಗ್ ಬ್ಯಾಲೆನ್ಸ್, ಐ ವಿಲ್ ಬಿ ವೆರಿ ಹ್ಯಾಪಿ. ಹಾಗಾದರೆ ಕೇಳಿ ನೋಡಿ, ಜಗತ್ತಲ್ಲಿ ತುಂಬ ಹಣ ಇದ್ದವರೆಲ್ಲ ಸಂತೋಷವಾಗಿದ್ದಾರಾ? ಕೇಳಿ ನೋಡಿ. ಇಲ್ಲ ಪ್ರಿಯರೇ, ಈ ಹಣ ಇರಬೇಕು. ಹಣ ನಮಗೆ ದೇವ್ರ ವಾಕ್ಯ ಹೇಳ್ತದೆ, ಹಣ ನಮಗೆ ಇರಬೇಕು, ಆದರೆ ಹಣದ ಆಸೆ ಇರಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕೆ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಒಂದು ವಚನ ಹೀಗೆ ಹೇಳ್ತದೆ. 1 ಕೊರಿಂಥ 6ನೇ ಅಧ್ಯಾಯ 6ನೇ ವಚನದಿಂದ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ತಾರೆ. ಪ್ರಿಯರೇ, ಇದಕ್ಕೆ ಕ್ರೈಸ್ತರು, ವಿಶ್ವಾಸಿಗಳು, ಅಷ್ಟು ಮಾತ್ರವಲ್ಲ ದೇವರ ಸೇವಕರು ಹೊರತಾಗಿಲ್ಲ. ನಾವೇನು ನಂಬಿದ್ದೇವೆ ಅಂತ ಹೇಳಿದ್ರೆ, ಇಫ್ ಐ ಹ್ಯಾವ್ ಲಾಟ್ ಆಫ್ ಮನಿ ಐ ವಿಲ್ ಬಿ ವೆರಿ ಹ್ಯಾಪಿ. ದಿಸ್ ಈಸ್ ಆನ್ ಇಂಟರ್ನ್ಯಾಷನಲ್ ಲೈ, ಒಂದು ಅಂತಾರಾಷ್ಟ್ರೀಯ ಸುಳ್ಳು. ಈ ಸುಳ್ಳು ಸೈತಾನಿಂದ ಬಂದಿದೆ. ಇದನ್ನು ನಾವು ನಂಬ್ತೇವೆ. ನಮ್ಮ ಚರ್ಚಲ್ಲಿ ಒಬ್ಬ ಸಹೋದರ ಬರ್ತಾ ಇದ್ದ, ಹೆಚ್ಚು ಕಡಿಮೆ ಮಧ್ಯ ವಯಸ್ಸಿಗಿಂತ ಸ್ವಲ್ಪ ಜಾಸ್ತಿ. ಅವನು 2 ಕೇಸ್ಗಳಿದ್ದು ಕೋರ್ಟಲ್ಲಿ. ಭಾಳ ಬಡವ. ತನ್ನ ಸ್ಥಳದಿಂದ ನಮ್ಮ ಚರ್ಚಿಗೆ ಬರೋಕ್ಕೆ ಅವನ ಹತ್ರ ಆಟೋಗಾಗಲಿ ಬಸ್ಸಿಗಾಗಲಿ ಹಣ ಇರ್ತಾ ಇರಲಿಲ್ಲ. ಕಷ್ಟಪಟ್ಟು ಬರ್ತಾಯಿದ್ದ. ಕೆಲವು ಸಾರಿ ಬೆಳಿಗ್ಗೆ 6 ಗಂಟೆಗೆ ಬಂದುಬಿಡೋ. ಯಾಕೆ ಅಂತ ಕೇಳಿದರೆ, ಪಾಸ್ಟ್ರೇ ಇವತ್ತು ನಮ್ಮ ಕೋರ್ಟ್ ಕೇಸ್ ಇದೆ, ಅದಕ್ಕೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತ. ಸೊ ನಾನು ಪ್ರಾರ್ಥನೆ ಮಾಡಿ ಕಳಿಸ್ತಾ ಇದ್ದೆ. ಅದ್ಭುತ ಏನಾಯಿತು ಅಂತ ಹೇಳಿದ್ರೆ, ಮೊದಲನೇ ಒಂದು ಕೇಸಲ್ಲಿ ಅವನು ಗೆದ್ದಾಗ ಅದನ್ನು ಬಂದಂಥ ಪ್ರಾಪರ್ಟಿಯನ್ನು ಮಾರಿದ. ಸ್ವಲ್ಪ ಹಣ ಬಂದಾಗ ಅವನಲ್ಲಿ ಬದಲಾವಣೆಗಳನ್ನು ನಾವು ಕಂಡೆವು. ಆದರೂ ಬರ್ತಾ ಇದ್ದ ಚರ್ಚಿಗೆ. ಇನ್ನೊಂದು ಕೇಸನ್ನು ಅವನು ಗೆದ್ದ. ಅದು 1 ಎಕರೆ ಜಮೀನು. 1 ಎಕರೆ ಜಮೀನು ಅವನ ಪರವಾಗಿ ಆದಾಗ ಅದರ ಬೆಲೆ ಆಗ 1 ಕೋಟಿ. 1 ಕೋಟಿ ರೂಪಾಯಿಗೆ ಅವನ ಜಮೀನನ್ನು ಮಾರಿದ. ಪ್ರಿಯರೇ, ಬಡವ ಇದ್ದಾಗ, ಬಸ್ಸಿಗೂ ಕಾಸಿಲ್ಲದೆ ಇರುವಾಗ ಅವನು ಕಷ್ಟಪಟ್ಟು ನಾವು ಇಡೀ ಚರ್ಚ್ನವ್ರು ನಮ್ಗೆ ಗೊತ್ತಿದೆ, ಕಷ್ಟಪಟ್ಟು ಸಭೆಗೆ ಬರ್ತಾ ಇದ್ದ. ಈಗ ಅವನ ಹತ್ರ 1 ಕೋಟಿ ರೂಪಾಯಿ ಇದೆ. ಹಣ ಬಂದದ್ದೇ ತಡ ಅವನ ಮಕ್ಕಳು, ಸೊಸೆಯಂದಿರು, ಅಳಿಯಂದಿರು ಎಲ್ಲ ಹಣವನ್ನು ಕಿತ್ಕೊಂಡ್ರು. ಮನೆಯಲ್ಲಿ ಜಗಳಗಳಾದವು, ಕೆಲವರು ಸತ್ತು ಹೋದರು. ಕಡೆಗೆ ಇವನು ಸಹ ಸತ್ತು ಹೋದ. ಹಣ ತಂದ ದುರಂತ, ಹಣ ಮಾಡಿದ ಅವಾಂತರ. ಹಣ ಇಲ್ಲದೆ ಇದ್ದಾಗ ಅವರೆಲ್ಲರೂ ಚೆನ್ನಾಗೇ ಇದ್ದರು. ಪ್ರಿಯರೇ, ಹಣದಾಸೆ. ಹಣ ಬಂದಾಗ ದೇವರು ನಮ್ಗೆ ಕೊಡ್ತಾರೆ, ಇಲ್ಲಂತಲ್ಲ. ದೇವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದದ ಹಣ ಅದು ನಮ್ಮನ್ನು ಸಂತೃಪ್ತಿಗೆ, ಸಮೃದ್ಧಿಗೆ ನಡೆಸ್ತದೆ.
ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ನನ್ನ ಹತ್ರ ತುಂಬ ಹಣ ಇದ್ದು ಬಿಟ್ಟರೆ ಸಂತೋಷವಾಗಿ ಇರ್ತೇನೆ ನಾನು ಅಂತ. ಇದೊಂದು ಜಗತ್ತಿನ ಇನ್ನೊಂದು ಸುಳ್ಳು ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತೇವೆ, ಇನ್ನೂ ಒಂದು ಸುಳ್ಳಿದೆ. ಹೆಚ್ಚು ಜನ ನನ್ನ ಪಕ್ಷದಲ್ಲಿ ಇದ್ದರೆ, ಹೆಚ್ಚು ಜನ ನಾನು ನನ್ನ ಒಂದು ಅಭಿಪ್ರಾಯ ನನ್ನದೆಲ್ಲವನ್ನು ಒಪ್ಪಿಕೊಳ್ತಾ ಇದ್ದರೆ ನಾನು ಸರಿಯಾಗಿದ್ದೇನೆ. ಹೆಚ್ಚು ಜನ ನನ್ನ ಪರವಾಗಿದ್ದರೆ, ಮೆಜಾರಿಟಿ ಈಸ್ ವಿತ್ ಮೀ, ಹೆಚ್ಚು ಜನ ನನಗಿದ್ದರೆ ನನಗೆ ಶಕ್ತಿ ಇರ್ತದೆ ಅಂತ ನಾವು ಅನೇಕ ಸಾರಿ ನಾವು ನಂಬ್ತೇವೆ. ಮೆಜಾರಿಟಿ ಈಸ್ ಆನ್ ಮೈ ಸೈಡ್. ಸಭೆಯಲ್ಲಾಗಲಿ ಮನೆಯಲ್ಲಾಗಲಿ ನಾವೇನು ತಿಳ್ಕೊಳ್ತೇವೆ ಅಂತಂದರೆ, ಎಲ್ಲರೂ ನನ್ನ ಪರವಾಗೇ ಇದ್ದಾರೆ, ಎಲ್ಲರೂ ಮನಸ್ಸು ಹೇಳುತ್ತೆ ನಾನು ಮಾಡ್ತಾ ಇರೋದು ತಪ್ಪು, ನಾನು ಮಾಡ್ತಾ ಇರೋದು ದೇವರ ದೃಷ್ಟಿಯಲ್ಲಿ ಸರಿಯಾಗಿಲ್ಲ ಅಂತ ಮನಸ್ಸು ಹೇಳ್ತಾ ಇದ್ರು ಸಹ ಎಲ್ಲರೂ ನನ್ನ ಪರವಾಗಿದ್ದಾರೆ. ಕೆಲವು ಸಾರಿ ಜನ ಹೇಳ್ತಾರೆ ನಮಗೇನಂತ ಹೇಳಿದ್ರೆ, ಲೋಕದವರೆಲ್ಲ ನಂಬ್ತಾರಲ್ಲ, ಲೋಕದವರೆಲ್ಲ ಈ ರೀತಿಯಾಗಿ ಹೋಗ್ತಾರೆ, ಮೆಜಾರಿಟಿ ಈಸ್ ಗೋಯಿಂಗ್ ದ್ಯಾಟ್ ಸೈಡ್. ಇಫ್ ದ ಮೆಜಾರಿಟಿ ಈಸ್ ಗೋಯಿಂಗ್ ದ್ಯಾಟ್ ಸೈಡ್, ಮೇ ಬಿ ದೇ ಆರ್ ಟ್ರೂ. ಒಂದು ವೇಳೆ ಎಲ್ಲರೂ ಹೆಚ್ಚಾದವರು ಆ ಕಡೆಗೆ ಹೋಗ್ತಾ ಇದ್ದರೆ ಒಂದು ವೇಳೆ ಅದು ಸತ್ಯ ಇರ್ಬೋದು ಅಂತ ನಾವು ನಂಬ್ತೇವೆ. ಇಲ್ಲ ಪ್ರಿಯರೇ, ಮೆಜಾರಿಟಿ ಆ ಕಡೆಗೆಲ್ಲ ಹೋಗ್ತಾ ಇದ್ರೂ ಕೂಡ ಅದು ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಮೆಜಾರಿಟಿ ಆಫ್ ದ ಪೀಪಲ್ ಮೇ ಬಿ ಡಿಸೀವ್ಡ್, ಮೇ ಬಿ ಬ್ಲೈಂಡೆಡ್. ಜಗತ್ತಿನ ಒಂದು ಸುಳ್ಳೇನೆಂದರೆ, ಎಲ್ಲಿ ಮೆಜಾರಿಟಿ ಇದೆಯೋ ಅಲ್ಲಿ ಸತ್ಯ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನೋ, ದ್ಯಾಟ್ ಈಸ್ ಟೋಟಲಿ ರಾಂಗ್. ದೇವರು ಎಲ್ಲಿದ್ದಾರೋ ಅಲ್ಲಿ ಮಾತ್ರ ಸತ್ಯ ಇದೆ. ಜಾಸ್ತಿ ಜನ ನನ್ನ ಸಂಗಡ ಇದ್ದಾರೆ, ಚರ್ಚಲ್ಲಿ ಸಹ ಯಾರೋ ಒಬ್ಬರು ಸತ್ಯಕ್ಕೆ ನಿಂತಿರ್ತಾರೆ, ಸಭೆ ಆಗಲಿ ಮನೆ ಆಗಲಿ, ಯಾರೋ ಒಬ್ಬರು ಸತ್ಯದಲ್ಲಿ ಗಟ್ಟಿಯಾಗಿ ನಿಂತಿರ್ತಾರೆ, ಇನ್ನುಳಿದವರೆಲ್ಲ ಒಂದು ಕಡೆಗೆ ಇರ್ತಾರೆ. ಮೆಜಾರಿಟಿ ಇರಬೇಕಾದ್ರೆ, ಇಷ್ಟು ಜನ ಮೆಜಾರಿಟಿ ಇರಬೇಕಾದ್ರೆ ಅವರೇ ಸತ್ಯ, ಅವರು ಸರಿ ಇದ್ದಾರೆ, ಇವನೊಬ್ಬನೇ ಇವರಿಬ್ಬರೇ ಈ ಥರ ಮಾಡ್ತಾ ಇರೋದು ಅಂತ ಹೇಳಿ ಅನೇಕ ಸಾರಿ ನಾವು ಹಾಗೆ ಭಾವಿಸ್ತೇವೆ. ಪ್ರಿಯರೇ, ಹಾಗೆ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ಸಹ ಇದೆ. ಆದರೆ ದೇವರು ಚಿಕ್ಕ ಹಿಂಡಿನ ಸಂಗಡ ಇದ್ದಾರೆ. ಯಾವಾಗಲೂ ಅಲ್ಲ, ಚಿಕ್ಕ ಹಿಂಡು ಸರಿಯಾಗಿದ್ದರೆ ದೇವರು ಚಿಕ್ಕ ಹಿಂಡಿನ ಸಂಗಡಲೇ ಇದ್ದಾರೆ. ದೇವರು ನಮ್ಮ ಸಂಗಡ ಇದ್ದಾರೆ. ದೇವರು ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಇದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಜಗತ್ತಿನ ಮೊದಲನೇ ಸುಳ್ಳು ಏನಂತಂತ ಹೇಳಿದ್ರೆ, ನನಗೆಲ್ಲ ಇದ್ದು ಬಿಟ್ಟರೆ ಆವಾಗ ಜನ ನನಗೆ ಮರ್ಯಾದೆ ಕೊಡ್ತಾರೆ. ಎರಡನೇ ಸುಳ್ಳು ಏನಂದರೆ, ತುಂಬ ಹಣ ಇದ್ದರೆ ನಾನು ಸಂತೋಷವಾಗಿ ಇರ್ತೇನೆ ಅಂತ ನಾವು ಅನೇಕ ಸಾರಿ ನಾವು ನಂಬ್ತೇವೆ. ಹಣ ಎಲ್ಲ ಖರೀದಿ ಮಾಡೋಕ್ಕಾಗಲ್ಲ. ಹಣ ಸಂತೋಷವನ್ನು ಖರೀದಿ ಮಾಡೋಕ್ಕಾಗಲ್ಲ. ಪ್ರಿಯರೇ, ಲೋಕದಲ್ಲಿ ಎಷ್ಟೋ ಬಡ ಜನ ಇದ್ದಾರೆ, ಆದರೆ ಅವರು ಸಂತೋಷವಾಗಿದ್ದಾರೆ, ಎಷ್ಟೋ ಜನ. ಹಾಗಾದರೆ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ ಅಂತ ಸತ್ಯಾನ್ವೇಷಣೆಯನ್ನು ನಾವು ಮಾಡೋಣ. ಖಂಡಿತವಾಗಿ ದೇವರು ನಮಗೆ ತೋರಿಸಿಕೊಡ್ತಾರೆ. ಮೂರನೇ ಒಂದು ಸುಳ್ಳು ಏನಂತ ಹೇಳಿದ್ರೆ, ತುಂಬ ಜನ ಎಲ್ಲಿರ್ತಾರೋ ಅದೇ ಸರಿ, ಅವರ ಒಪಿನಿಯನ್, ಅವರ ಮಾತುಗಳೇ ಸತ್ಯ, ಅವ್ರು ಹೇಳುವಂಥದ್ದೇ ಸತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಅದು ಸಹ ಸತ್ಯ ಅಲ್ಲ. ಇದೊಂದು ದೊಡ್ಡ ಸುಳ್ಳು. ನಾಲ್ಕನೇ ಒಂದು ಸುಳ್ಳು ನಾವು ನೋಡ್ಕೊಳ್ತೇವೆ. ಏನಂತ ಹೇಳಿದ್ರೆ, ನಾನು ಒಳ್ಳೆಯದನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ನಾವು ನಂಬ್ತೇವೆ. ಜಗತ್ತಲ್ಲಿ ತುಂಬ ಜನ ಒಳ್ಳೆಯದು ಮಾಡ್ತಾರೆ. ಒಳ್ಳೆಯದು ನಾನು ಮಾಡಿದರೆ ನನಗೆ ಮೋಕ್ಷ ಖಂಡಿತ ಅಂತ ಹೇಳಿ ಅನೇಕರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರೆ. ನನ್ನ ಪ್ರಶ್ನೆ ಏನಂದರೆ, ನಾನು ಚಿಕ್ಕವನಿರುವಾಗಿಂದ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ಒಳ್ಳೆಯದು ಮಾಡಿದ್ದೇನೆ, ಆದರೆ ಒಳ್ಳೆಯದು ಮಾಡಿದರೆ ದೇವರು ನಿಜವಾಗಿಯೂ ನನಗೆ ಮೋಕ್ಷ
ಸ್ವರ್ಗ ಕೊಡ್ತಾರ? ಇನ್ನೊಂದು ಪ್ರಶ್ನೆ, ಎಷ್ಟು ಒಳ್ಳೆಯದು ಮಾಡಿದರೆ ಸ್ವರ್ಗ ಸಿಗುತ್ತೆ? 50, 100, 1000ನ, 10,000ನ ಜೀವನದುದ್ದಕ್ಕೂ? ಓಕೆ, ನಾನು 100ರಲ್ಲಿ 60% ಒಳ್ಳೇದು ಮಾಡಿದ್ದೀನಿ, 40% ಕೆಟ್ಟದ್ದು ಮಾಡಿದರೆ? ಇನ್ನೊಂದು ಪ್ರಶ್ನೆ, ಸ್ವರ್ಗ ನಂದ? ಸ್ವರ್ಗದ ಮೇಲೆ ನನಗೆ ಹಕ್ಕಿದೆಯಾ? ಸ್ವರ್ಗಕ್ಕೆ ನಾನು ಹೋಗುವುದಕ್ಕೆ ದೇವರ ಹತ್ರ ನಾನು ಡಿಮ್ಯಾಂಡ್ ಮಾಡ್ಬೋದಾ? ಹಾಗಾದರೆ ಸ್ವರ್ಗ ನಂದಂತೂ ಅಲ್ಲ. ಸ್ವರ್ಗ ದೇವ್ರದು. ದೇವರು ಸ್ವರ್ಗ ಯಾರಿಗೆ ಕೊಡ್ತಾರೆ ಅಂತ ಧರ್ಮಗ್ರಂಥಗಳಲ್ಲಿ ಹುಡುಕಿ ನೋಡಿ. ದೇವರ ವಾಕ್ಯ ಹೇಳ್ತಿದೆ. ಒಂದು ವಚನ ಓದಿಕೊಳ್ಳೋಣ. ಯೆಶಾಯನ ಗ್ರಂಥ 64ನೇ ಅಧ್ಯಾಯ. ಯೆಶಾಯನ ಗ್ರಂಥ 64ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತದೆ. 64ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಮ್ಮ ಧರ್ಮ ಕಾರ್ಯಗಳೆಲ್ಲ ದೇವರು ಹೇಳ್ತಾರೆ ಹೊಲೆಯ ಬಟ್ಟೆಯಂತೆ. ಹಾಗಾದರೆ ಪ್ರಿಯರೇ, ನಾವು ಈ ಲೋಕದಲ್ಲಿ ಭಾಳ ಯೋಚನೆ ಮಾಡ್ತೇವೆ. ಅನೇಕ ಸಂಗತಿಗಳ ಕುರಿತಾಗಿ ಭಾಳ ಯೋಚನೆ ಮಾಡ್ತೇವೆ. ನಮ್ಮ ಭವಿಷ್ಯದ ಕುರಿತಾಗಿ ಯೋಚನೆ ಮಾಡ್ತೇವೆ, ಮಕ್ಕಳ ಕುರಿತಾಗಿ ನಾವು ಯೋಚನೆ ಮಾಡ್ತೇವೆ, ಜೀವನಕ್ಕೆ ಏನು ಬೇಕು ಅನ್ನೋದ್ರ ವಿಷಯದಲ್ಲಿ, ಬಟ್ಟೆ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಯೋಚನೆ ಮಾಡ್ತೇವೆ. ಯೋಚನೆ ಮಾಡೋ ಶಕ್ತಿ ನಮಗೆ ಎಷ್ಟು ಇದೆ. ಸತ್ತ ಮೇಲೆ ಎಲ್ಲಿ ಹೋಗ್ತೇನೆ ಅನ್ನೋಂಥ ಯೋಚನೆ ಬಂದಾಗ, ಅಯ್ಯೋ ಎಲ್ಲರೂ ಎಲ್ಲೋ ಹೋಗ್ತಾರೆ, ಅಲ್ಲಿ ನಾವು ಹೋಗ್ತೇವೆ. ಇಲ್ಲ, ನಾನು ಒಳ್ಳೇದು ಮಾಡಿದ್ದೀನಿ, ನಾನು ಖಂಡಿತವಾಗಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ನಾವು ಅನೇಕ ಸಾರಿ ನಾವು ಭಾವಿಸ್ತೇವೆ. ಪ್ರಿಯರೇ, ಅದು ಹಂಗೆ ಆಗುವುದೇ ಇಲ್ಲ, ಸತ್ಯವಾಗಿಯೂ ಆಗುವುದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಒಳ್ಳೆ ಕಾರ್ಯಗಳೆಲ್ಲ, ಧರ್ಮ ಕಾರ್ಯಗಳೆಲ್ಲ ದೇವರ ಮುಂದೆ ಹೊಲೆಯ ಬಟ್ಟೆ ಅಂತ ಆಗಿಯಂತೆ. ಆದ್ದರಿಂದ ಎಚ್ಚರಿಕೆಯಿಂದಿರೋಣ ಪ್ರಿಯರೇ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಏನಂದರೆ, ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯ, ಯೋಹಾನ್ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. 24ನೇ ವಚನ, ಯೋಹಾನ್ ಬರೆಸುವಾರ್ತೆ. ಅಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಇದನ್ನು ನಾವು ಎಂದಾದರೂ ಗಮನಿಸಿದ್ದೀವಾ? ಕ್ರೈಸ್ತರಾಗಿರಲಿ, ಯಾರೇ ಆಗಿರಲಿ, ಇದನ್ನು ನಾವು ಗಮನಿಸಿದ್ದೇವಾ? ಏನಂತ ಹೇಳಿದ್ರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವ ಅಂದರೆ ಸ್ವರ್ಗವನ್ನು ಹೊಂದಿದ್ದಾನೆ. ಯೇಸು ಸ್ವಾಮಿ ಹೇಳೋದೇ ಬೇರೆ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ನಂಬಿದವನು ನಿತ್ಯ ಜೀವವನ್ನು, ಯಾರ ಪಾಪಗಳು ಪರಿಹಾರವಾಗಿದೆಯೋ ಅವರು ನಿತ್ಯ ಜೀವ ಸ್ವರ್ಗ ಹೊಂದ್ತಾರೆ ಅಂತ. ಪ್ರಿಯ ಸಹೋದರ ಸಹೋದರಿ, ಜಗತ್ತಿನ ಒಂದು ಸುಳ್ಳು ಏನಂತ ಹೇಳಿದ್ರೆ, ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ, ಖಂಡಿತವಾಗಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನೀವು ಬೇಕಾದಷ್ಟು ಒಳ್ಳೇದು ಮಾಡಿ ಪ್ರಿಯರೇ. ಒಳ್ಳೇದು ಮಾಡೋದ್ರಿಂದ ಸ್ವರ್ಗ ಸಿಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳೋದೇ ಇಲ್ಲ. ಹಾಗಾದರೆ ಕ್ರೈಸ್ತರಾದಂಥ ನಾವು, ಬಿಲೀವರ್ಸ್ ಆಗಿರುವಂಥ ನಾವು, ಸೇವಕರಾಗಿರುವಂಥ ನಾವು, ಅಥವಾ ಯಾವುದೇ ಹಿನ್ನೆಲೆಯಿಂದ ಬಂದಂಥ ನಾವು ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕೇನೆಂದರೆ, ನಮ್ಮ ಧರ್ಮ ಕಾರ್ಯಗಳು ನಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸುವುದಿಲ್ಲ. ಯೇಸುವಿನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ, ನಮ್ಮ ಪಾಪಗಳು ಪರಿಹಾರವಾಗಿದ್ದರೆ ದೇವರ ವಾಕ್ಯ ಹೇಳ್ತದೆ, ರಕ್ತ ಮಾಂಸವು ಪಾಪವು ದೇವರ ರಾಜ್ಯಕ್ಕೆ ಸೇರಲಾರದು. ದೇವರು ಎಲ್ಲಿದ್ದಾರೋ ಅಲ್ಲಿ ಪಾಪ ಇಲ್ಲ ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ದೇವರು ಎಲ್ಲಿದ್ದಾರೋ ಅಲ್ಲಿ ಪಾಪ ಸೇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಒಂದು 4 ಸುಳ್ಳುಗಳನ್ನು, ಜಗತ್ತಿನಲ್ಲಿ ನಡೀತಾ ಇರುವಂಥ ಒಂದು 4 ಸುಳ್ಳುಗಳನ್ನು ನಾವು ನೋಡಿದ್ದೇವೆ. ಅದೇನಂತ ಹೇಳಿದ್ರೆ, ನನಗೆ ಎಲ್ಲ ಇದ್ದು ಬಿಟ್ಟರೆ ಜನ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ, ದೊಡ್ಡ ಸುಳ್ಳು. ಹಣ ನನಗೆ ತುಂಬ ಇದ್ದು ಬಿಟ್ಟರೆ ನಾನು ತುಂಬ ಸಂತೋಷವಾಗಿರ್ತೇನೆ, ಅದು ಇನ್ನೊಂದು ಸುಳ್ಳು. 3ನೇ ಒಂದು ಸುಳ್ಳು ಏನಂತ ಹೇಳಿದ್ರೆ, ಮೆಜಾರಿಟಿ ನನ್ನ ಜೊತೆಗೆ ಇದ್ದರೆ, ಎಲ್ಲ ಜನ ನನ್ನ ಜೊತೆಗಿದ್ದರೆ ನಾನು ಸರಿಯಾಗಿದ್ದೇನೆ. ಮನಸ್ಸು ಹೇಳ್ತಾ ಇರುತ್ತೆ ನೀನು ಮಾಡಿದ ತಪ್ಪು ಅಂತ, ಆದರೂ ನಾನು ಸರಿಯಾಗಿದ್ದೇನೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಅದು ಇನ್ನೊಂದು ತಪ್ಪು. ನಾವು ಒಳ್ಳೆಯದನ್ನು ನಾನು ಮಾಡಿದ್ದೀನಿ, ಒಳ್ಳೆಯದನ್ನು ಮಾಡೋರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತ ಯಾವ ಆಧಾರದಿಂದ ಅವರು ಹೇಳಿದರು
ಯಾವ ಆಧಾರದಿಂದ ಅದನ್ನು ನೀವು ನಂಬಿದಿರಿ ಅದು ಬಹಳ ಪ್ರಾಮುಖ್ಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಒಳ್ಳೆಯದನ್ನು ಮಾಡೋದ್ರಿಂದ ನಾವು ದೇವರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಪಗಳು ಪರಿಹಾರ ಆಗಬೇಕು. ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಡಬೇಕು. ಯೇಸು ಸ್ವಾಮಿನೇ ಹೇಳಿದ್ದಾರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನ ನಂಬುವವನು ಆತನು ನಿತ್ಯ ಜೀವವನ್ನು ಹೊಂದಿದ್ದಾನೆ. 24ನೇ ವಚನ ಸರಿಯಾಗಿ ಓದಿಕೊಳ್ಳೋಣ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದರೆ ನೀನು ನಾನು ಸುಳ್ಳನ್ನು ಆಧಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದರೆ ನಾವು ಖಂಡಿತವಾಗಿ ಎಡುವುದು ಖಂಡಿತ, ನಮಗೆ ಜೀವನದಲ್ಲಿ ಫಲ ಸಿಕ್ಕುವುದಿಲ್ಲ ಅದು ಖಂಡಿತ, ನಮ್ಮ ಜೀವನ ಹೋರಾಟದ ಜೀವನ, ಕಣ್ಣೀರಿನ ಜೀವನ ಖಂಡಿತ. ಯೇಸು ಸ್ವಾಮಿಯ ಬಳಿಗೆ ಬನ್ನಿರಿ, ಯೇಸು ಸ್ವಾಮಿ ನಿಮಗೆ ತಿಳಿಯಪಡಿಸ್ತಾರೆ ಯಾವುದು ಸತ್ಯ ಅಂತ. ಯಾಕಂದರೆ ಅವ್ರು ಹೇಳಿದ ಮಾತೇನೆಂದರೆ ನಾನೇ ಸತ್ಯ ಅಂತ ಹೇಳಿದ್ದಾರೆ. ಅದರಿಂದ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ನಾವು ಕೇಳೋಣ, ಯೇಸುವಿಗೆ ಕೇಳೋಣ, ಯೇಸುವೆ ಸತ್ಯ ಯಾವುದು? ಹಣದಲ್ಲಿ ಸಂತೋಷ ಇಲ್ಲ, ಆಸ್ತಿಯಲ್ಲಿ ಮರ್ಯಾದೆ ಇಲ್ಲ, ಮೆಜಾರಿಟಿಯಲ್ಲಿ ಸತ್ಯ ಇಲ್ಲ, ಒಳ್ಳೆಯದನ್ನು ಮಾಡೋದ್ರಿಂದ ಸ್ವರ್ಗ ನಮಗೆ ಸಿಕ್ಕೋದಿಲ್ಲ. ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಯೇಸುವೆ ನೀನು ನಮಗೆ ಸತ್ಯವನ್ನು ಬೋಧಿಸುವಂತ ನಾವು ಯೇಸುವಿಗೆ ನಾವು ಕೇಳಿಕೊಳ್ಳೋಣ.